ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಶ್ರೀ ಪರಾಭವ ನಾಮ ಸಂವತ್ಸರ ಈ ಯುಗಾದಿಯಲ್ಲಿ ವೃಷಭ ರಾಶಿಯವರ ಶುಭಾಶುಭ ಫಲಗಳು ಹೇಗಿದ್ದಾವೆ ಇದನ್ನು ತಿಳಿಯುವಂತಹ ಕಾಲ. ಆತ್ಮೀಯರೇ, ಈ ಫಲಗಳು ಸರಿಸುಮಾರಾಗಿ 100ರಲ್ಲಿ 30 ಭಾಗ. ನಾನು ಪ್ರತಿ ವಿಡಿಯೋದಲ್ಲೂ ಇದನ್ನು ಸೂಚಿಸ್ತೇನೆ. ಹೆಚ್ಚಿನವರು ಇದನ್ನು ಗಮನಿಸ್ತಾ ಇಲ್ಲ. ಯಾಕೆಂದರೆ ನಿಮ್ಮ ದಶಾಭುಕ್ತಿ ಹಾಗೂ ಜಾತಕದ ಯೋಗಾವಳಿ ಇದೆಲ್ಲವೂ ಕೂಡ ಪೂರಕವಾಗಿಯೇ ಇರುತ್ತೆ. ಇದು ಕೇವಲ ಒಂದು ಗೈಡೆನ್ಸ್ ಅಂತ ನೀವು ಸ್ವೀಕಾರ ಮಾಡುವುದು ಅತ್ಯಂತ ಸೂಕ್ತ. ಯಾಕೆಂದರೆ ಕೆಲವೊಂದಷ್ಟನ್ನು ನಾನು ಈ ಲೆಕ್ಕಾಚಾರ ಹೇಗೆ ಮಾಡ್ತೇನೆ ಅಂತಂದರೆ, ಗೋಚಾರ ರೀತ್ಯ ವರ್ಷಪೂರ್ತಿಯಾಗಿ ನಿಮಗೆ ಯಾವೆಲ್ಲ ಗ್ರಹರು ಎಲ್ಲಿರ್ತಾರೆ ಇದನ್ನೊಂದು ಲೆಕ್ಕಾಚಾರವನ್ನು ಹಾಕಿ ಆಯಾಯ ಸಂದರ್ಭ ಆಯಾಯ ಕಾಲಗಳಲ್ಲಿ ನಿಮಗೆ ಒದಗಬಹುದಾದಂತಹ ಶುಭಾಶುಭ ಫಲಗಳು ಇದನ್ನು ವಿವರಿಸಿದ್ದೇನೆ. ಈ ಹಿಂದೆ ನಾನು ಮಾಡಿದ 2026ರ ವರ್ಷ ಭವಿಷ್ಯ ಹಾಗೂ ಕುಜ ರಾಹು ಸಂಯೋಗ ಎನ್ನುವಂತಹ ಒಂದು ವಿಶೇಷ ಸಂಚಿಕೆ, ಇದನ್ನು ಕೂಡ ನೀವು ಗಮನಿಸಿದರೆ ನಿಮಗೆ ಸ್ಪಷ್ಟವಾದಂತಹ ವಿವರ ದೊರಕುತ್ತೆ. ವೃಷಭ ರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರದಲ್ಲಿ ಪ್ರಾರಂಭದಲ್ಲಿ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ, ಅಂದರೆ ಈ ಯುಗಾದಿ ಪ್ರಾರಂಭ ಆಗುವ ಸಮಯ ಈ ಬಾರಿ ಅಮಾವಾಸ್ಯೆಯಂದೇ ಪಾಡ್ಯವೂ ಪ್ರಾರಂಭವಾಗುತ್ತೆ. ಅಂದರೆ ವಿಶ್ವಾವಸು ನಾಮ ಸಂವತ್ಸರದ ಫಾಲ್ಗುಣ ಬಹುಳ ಅಮಾವಾಸ್ಯೆ ಅದೇ ದಿವಸ ಬೆಳಿಗ್ಗೆ 6:54 ಇದು ಬೆಂಗಳೂರಿನ ಸಮಯವನ್ನು ನಾನು ತೆಗೆದುಕೊಂಡಿದ್ದೇನೆ. ಆ ಸಮಯಕ್ಕೆ ಸರಿಯಾಗಿ ಪಾಡ್ಯ ಪ್ರಾರಂಭವಾಗುತ್ತೆ. ಪರಾಭವ ನಾಮ ಸಂವತ್ಸರದ ಪಾಡ್ಯ, ಚೈತ್ರ ಶುದ್ಧ ಪಾಡ್ಯ, ಇದು ಯುಗಾದಿ. ಆ ಸಮಯಕ್ಕೊಂದು ಕುಂಡಲಿಯನ್ನು ಹಾಕಿದಾಗ ವೃಷಭದಲ್ಲಿ ಮಾಂದಿ ಹಾಗೂ ಮಿಥುನದಲ್ಲಿ ಗುರು, ಸಿಂಹರಾಶಿಯಲ್ಲಿ ಕೇತು, ಕುಂಭರಾಶಿಯಲ್ಲಿ ಕುಜ ಬುಧ ರಾಹು ಸಂಯೋಗ, ಮೀನರಾಶಿಯಲ್ಲಿ ಲಗ್ನ ರವಿ ಚಂದ್ರ ಶುಕ್ರ ಹಾಗೂ ಶನಿಗಳ ಸಮಾಗಮ. ಈ ರೀತಿ ಕುಂಡಲಿ ಇದೆ. ಇದನ್ನಾಧರಿಸಿ ನಿಮಗೆ ಶುಭಾಶುಭ ಫಲವನ್ನು ಹೇಳುವುದಾದರೆ, ದ್ವಿತೀಯದ ಗುರುವಿನಿಂದ ವರ್ಷದ ಪ್ರಾರಂಭದಲ್ಲಿ ಪ್ರಾಪ್ನೋತಿ ದ್ರವಿಣಂ ಕುಟುಂಬ ಸುಖಮಪ್ಯರ್ಥೆ ಸ್ವವಾಚಾಂ ಫಲಂ ಅಂತ ಹೇಳಿದರು. ವೃಷಭ ರಾಶಿಯವರಿಗೆ ಹೇರಳವಾದಂತಹ ಸಂಪತ್ತು ದೊರಕುವ ಕಾಲ, ಕುಟುಂಬ ಸೌಖ್ಯ ವೃದ್ಧಿಯಾಗುವಂತಹದ್ದು, ನಿಮ್ಮ ಸಂಗಾತಿಗಳೊಂದಿಗೆ, ಮಕ್ಕಳೊಂದಿಗೆ, ಇಷ್ಟ ಮಿತ್ರರೊಂದಿಗೆ ಬಹಳ ಸುಖದಿಂದ ನೀವು ಕಾಲವನ್ನು ಕಳೆಯುತ್ತೀರಿ. ಹಾಗೂ ಸ್ವವಾಚಾಂ ಫಲಂ, ನೀವು ಆಡಿದ ಮಾತುಗಳೆಲ್ಲ ಸಫಲವಾಗುತ್ತಾ ಬರುತ್ತೆ ಎನ್ನುವಂಥದ್ದು. ಅಂದರೆ ನೀವು ಯಾರಿಗಾದರೂ ಏನಾದರೂ ಹೇಳಿದರೆ ಅದು ಅದೇ ರೀತಿ ಆಗತ್ತೆ ಎನ್ನುವಂಥದ್ದು. ಜೊತೆಗೆ ನಿಮ್ಮ ಮಾತು ಎಲ್ಲವೂ ಕೂಡ ಪಾಲಿಸಲ್ಪಡಬಹುದಾದಂತಹ ಕಾಲ. ಇನ್ನು ದಶಮದ ರಾಹುವಿನಿಂದ ಲಾಭಸ್ಥಾನದ ರವಿಯಿಂದ ಜಯಸ್ಥಾನಮಾನಂ ವಿಭವಮಪಿ ಚೈಕಾದಶೆ ರೋಗನಾಶ ಹಾಗೂ ಜಯ, ಸ್ಥಾನಮಾನ ಲಾಭ, ವೈಭವ ಪ್ರಾಪ್ತಿ ಎನ್ನುವಂತಹ ಯೋಗ. ದಶಮದ ಚಂದ್ರನ ಕಾರಣದಿಂದ ಬಂಧು ಸಮಾಗಮ ಎನ್ನುವಂತಹ ಶುಭಯೋಗ. ಅಲ್ಲಿಯೇ ಶುಕ್ರನಿರುವ ಕಾರಣ ಮೃಷ್ಟಾನ್ನ ಹಾಗೂ ಸುಗಂಧ ವಸ್ತು ಲಾಭ, ಬಂಧು ಸುಖ. 11ರ ಶನಿಯ ಕಾರಣದಿಂದ ಆರೋಗ್ಯ ಅರ್ಥಲಾಭ, ಸ್ತ್ರೀ ಪುತ್ರ ಸುಖವೃದ್ಧಿ, ಚಿತ್ತಶುದ್ಧಿ, ಇಷ್ಟಾರ್ಥ ಸಿದ್ಧಿ ಎನ್ನುವಂತಹ ಶುಭಯೋಗಗಳು. ಹಾಗಾದರೆ ವೃಷಭ ರಾಶಿಯವರಿಗೆ ಈ ವರ್ಷ ಪೂರ್ತಿಯಾಗಿ ಶುಭವೇ ಅನುಭವಕ್ಕೆ ಬರುತ್ತೋ ಕೇಳಿದರೆ, ಜನ್ಮದ ಮಾಂದಿಯ ಕಾರಣದಿಂದ ಆಯಾಸ ಎನ್ನುವಂಥದ್ದು ಅಡಿಗಡಿಗೆ ಅನುಭವಕ್ಕೆ ಬರುವಂಥದ್ದು. ಇನ್ನು 4ರ ಕೇತುವಿನ ಕಾರಣದಿಂದ ವಾಹನ ಅಸೌಖ್ಯ, ಇದನ್ನು ಗಮನಿಸಬೇಕು. ವಾಹನದಲ್ಲಿ ಅಸೌಖ್ಯ ಉಂಟಾದೀತು ಅಂದರೆ ನೀವು ಪ್ರಯಾಣ ಮಾಡುವಾಗ ಅಸೌಖ್ಯ ಉಂಟಾಗಬಹುದು. ಜೊತೆಗೆ ವಾಹನ ರಿಪೇರಿಗೆ ಬಂದು ನಿಮಗೆ ಪದೇ ಪದೇ ಅದಕ್ಕೆ ಧನ ವ್ಯಯ ಮಾಡುವಂತಹ ಒಂದು ಯೋಗ ಪ್ರಾಪ್ತಿಯಾಗಬಹುದು. ಇನ್ನು ಕರ್ಮಸ್ಥಾನದ ಕುಜನ ಕಾರಣದಿಂದ ದುಷ್ಟೇಷ್ಟಾವ ಕರ್ಮ ವಿಘ್ನ ಶ್ರಮಃಖೇ, ಕರ್ಮ ವಿಘ್ನ ಮಾಡುವಂತಹ ಉದ್ಯೋಗ ವ್ಯವಹಾರ ಇತ್ಯಾದಿಗಳಲ್ಲಿ ಒಂದು ಭಂಗ ಬರಬಹುದು ಅಥವಾ ದಾರಿ ಬದಲಾಗಬಹುದು. ಇನ್ನೇನು ಲಾಭವನ್ನು ಗಳಿಸುವಂತಹ ಕಾಲ ಅಂತ ಹೇಳುವಾಗ ಅದು ಕೈತಪ್ಪಿ ಹೋಗಬಹುದು. ಮತ್ತು ವೃಥಾ ಶ್ರಮ ಪಡಬೇಕಾದಂತಹ ಅಗತ್ಯ ಕಾಣಿಸುತ್ತೆ. ಇನ್ನು ದಶಮದ ಬುಧನ ಕಾರಣದಿಂದ ಆಪದ ಚಿಂತೆ ಸ್ವಬಂಧು ನಿಷ್ಠೂರ ಎನ್ನುವಂತಹ ಯೋಗಗಳನ್ನು
ವೃಷಭ ರಾಶಿಯವರಿಗೆ ನಾವು ಹೇಳಬಹುದಾಗತ್ತೆ. ವರ್ಷಪೂರ್ತಿಯಾಗಿ ನಿಮಗೆ ಇರಬಹುದಾದಂತಹ ಆಯ 5 ಆದರೆ ವ್ಯಯ 14. ಹಾಗಾಗಿ ನಾನು ಮೊದಲಾಗಿ ಹೇಳಿದ್ದೇನೆ, ವಾಹನಕ್ಕಾಗಿ ಒಂದಷ್ಟು ವ್ಯಯ ಮಾಡುವಂತಹ ಯೋಗ ಇದೆ. ಹಾಗೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿ ಅದಕ್ಕಾಗಿ ವ್ಯಯಿಸುವಂತಹ ಅವಕಾಶ ಇದೆ. ಇದನ್ನೆಲ್ಲ ಸ್ವಲ್ಪ ಜಾಗರೂಕತೆಯಿಂದ ನಿರ್ವಹಿಸಿದರೆ ಈ ಫಲವನ್ನು ನೀವು ನಿವಾರಿಸಿಕೊಳ್ಳಬಹುದು. ಹಾಗೂ ಆರೋಗ್ಯ 4, ಅನಾರೋಗ್ಯ 5. ರಾಜಪೂಜಾ ಎನ್ನುವಂಥದ್ದು 3 ಆದರೆ ರಾಜಕೋಪ 5. ಅಧಿಕಾರಿ ವರ್ಗದವರ ಸಹಾಯ ನಿಮಗೆ 3 ಗುಣ ಸಿಕ್ಕಿದರೆ 5 ಗುಣ ಅವರಿಂದ ವಿರೋಧ ಸಿಕ್ಕತ್ತೆ. ಅಂದರೆ ಯಾವುದೋ ಒಂದು ಫೈಲ್ ಮೂವ್ ಆಗಬೇಕಿರುತ್ತೆ, ಆದರೆ ಆಫೀಸಿಗೆ ನೀವು ಅಲೀತೀರಿ, ಆದರೆ ಅದು ನಿಮ್ಮ ಸಮಯಕ್ಕೆ ಸರಿಯಾಗಿ ಆಗದೆ ಹೋಗಬಹುದು. ಅಧಿಕಾರಿ ವರ್ಗದವರು ನಿಮಗೆ ಅನುಕೂಲಿಸದೆ ಹೋಗಬಹುದು. ಹಾಗೂ ಸುಖ 6, ದುಃಖ 3. ಈ ರೀತಿಯಾಗಿ ವೃಷಭ ರಾಶಿಯವರ ಶುಭಾಶುಭ ಫಲಗಳನ್ನು ನಾವು ಹೇಳಬಹುದಾಗತ್ತೆ. ನಾನು ಮತ್ತೆ ಹೇಳುವ ಹಾಗೆ ಇದು ಕೇವಲ ಗೋಚಾರ ಫಲ 30 ಭಾಗ ಮಾತ್ರ. ಉಳಿದಂತೆ ನಿಮ್ಮ ದಶಾಭುಕ್ತಿ, ಜಾತಕದ ಯೋಗ ಫಲ ಇದನ್ನೆಲ್ಲವನ್ನು ನೀವು ನೋಡಿಕೊಳ್ಳಬೇಕಾಗತ್ತೆ. ಹಾಗೂ ಪರಿಹಾರಕ್ಕಾಗಿ ವರ್ಷಪೂರ್ತಿಯಾಗಿ ಈ ಪರಾಭವ ನಾಮ ಸಂವತ್ಸರದಲ್ಲಿ ಪೂರ್ಣವಾಗಿ ನವಗ್ರಹರ ಆರಾಧನೆ, ಶ್ರೀ ಲಕ್ಷ್ಮೀನಾರಾಯಣರ ಆರಾಧನೆ ಮತ್ತು ಆಂಜನೇಯನ ಅನುಷ್ಠಾನ ಇದನ್ನು ವೃಷಭ ರಾಶಿಯವರು ಮಾಡುವುದರಿಂದ ಅತ್ಯಂತ ಶ್ರೇಯಸ್ಸನ್ನು ಪಡೆಯುತ್ತೀರಿ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ಲಕ್ಷ್ಮೀನಾರಾಯಣ ಹೃದಯ ಹೋಮ, ಮೂಲಮಂತ್ರ ಹೋಮ, ಲಕ್ಷ್ಮೀನಾರಾಯಣ ದೇವಸ್ಥಾನದ ಸಂದರ್ಶನ, ಸತ್ಯನಾರಾಯಣದ ಆರಾಧನೆ ಇತ್ಯಾದಿಗಳಿಂದ ವೃಷಭ ರಾಶಿಯವರು ಶುಭವನ್ನು ಕಾಣುತ್ತೀರಿ. ಆಂಜನೇಯನಿಗೆ ವಿಶೇಷವಾಗಿ ತೈಲಾಭಿಷೇಕ, ಪವಮಾನಾಭಿಷೇಕ ಇವುಗಳನ್ನು ಮಾಡಿಸುವುದರಿಂದಲೂ ನಿಮಗಿರುವಂತಹ ಅನಿಷ್ಟ ಫಲ ನಿವಾರಣೆ ಆಗುತ್ತೆ. ಈ ರೀತಿಯಾಗಿ ವೃಷಭ ರಾಶಿಯವರ ಶುಭಾಶುಭ ಫಲಗಳನ್ನು ನಿರೂಪ ಮಾಡಿದ್ದೇನೆ. ಶ್ರೀ ಪರಾಭವ ನಾಮ ಸಂವತ್ಸರ ನಿಮಗೆ ಅತ್ಯಂತ ಶ್ರೇಯಸ್ಸನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭಮಸ್ತು.